ಇಷ್ಟು ದಿನ ಸುಮ್ಮನೆ ಇದ್ದವರು ಈಗ ಪವಿತ್ರನ ವಿಷಯನ ಇಟ್ಕೊಂಡು ನನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿದ್ದಾರೆ ಅಂದರೆ ನನಗೆ ಸಿಕ್ಕಿರೋ ಬಟ್ಟನೇ ಕಾರಣ. ಸೊ ಆ ಬಟ್ಟನ್ನು ಕೊಲೆಗಾರಂತೆ ಅನ್ನೋದು ಕನ್ಫರ್ಮ್ ಆಯಿತು. ಸೊ ಆ ಬಟನ್ ಸಿಕ್ಕಿರೋದಕ್ಕೂ ಕೊಲೆಗಾರನಿಗೂ ಏನೋ ಲಿಂಕ್ ಇದೆ. ನನ್ನ ಅಕ್ಕಪಕ್ಕ ಇರೋರೇ ಯಾರೋ ಈ ಕೆಲಸ ಮಾಡಿದ್ದಾರೆ. ನಾನು ಅನುಮಾನ ಪಡ್ತಿರೋ ಹಾಗೆ ದೇವೇನಾದರೂ ಈ ಥರ ಕೆಲಸ ಮಾಡಿರ್ಬೋದಾ? ಶಭಾಷ್, ಅಂತೂ ಕೆಲಸ ಮುಗಿಸಿ ಹೇಳ್ದಂಗೆ ಎಜೆ ಫೋನಿಂದಾನೇ ಕಾಲ್ ಮಾಡಿಬಿಟ್ಟಿದ್ಯಾ. ಸೂಪರ್. ಹೇಳಿದ ಕೆಲಸ ಮುಗೀತು ತಾನೆ? ಇನ್ನೂ ಮುಗ್ದಿಲ್ಲ ದೇವಿ, ಬ್ಯಾಲೆನ್ಸ್ ಇದೆ. ಯಾಕೆ ದೇವ್, ನನ್ನ ವಾಯ್ಸ್ ಶಾಕ್ ಆಯ್ತು. ನೀವಾ ಎಜೆ? ಸಾರಿ, ಗೊತ್ತಾಗಿಲ್ಲ. ನಮ್ಮ ಪಿ ಸಿಗೆ ಒಂದು ಕೆಲಸ ವಹಿಸಿದ್ದೆ, ನಂಬರ್ ನೋಡದೆ ರಿಸೀವ್ ಮಾಡಿಬಿಟ್ಟೆ. ಸಾರಿ ಎಜೆ. ಸತ್ಯನ ಕಲ್ಲಿನ ಥರ ಡಿಸೈನ್ ಮಾಡಿ ಎಷ್ಟು ಚೆನ್ನಾಗಿ ಹೇಳ್ತೀಯ ದೇವ್. ಅಯ್ಯೋ ಪ್ರಾಮಿಸ್ ಎಜೆ, ನಿಮ್ಮ ನಂಬರ್ ಅಂತ ಗೊತ್ತಿಲ್ಲದೆ ಹಾಗೆ ಮಾತಾಡಿದೆ. ನಿಜವಾಗ್ಲೂ ನನ್ನ ನಂಬಿ ಎಜೆ. ಎಲ್ಲಿದೆಯಾ? ಮನೇಲಿದ್ದೀನಿ ಎಜೆ. ಏನು ವಿಷಯ ಹೇಳಿ. ಏನಿಲ್ಲ, ನನ್ನ ಮೇಲೊಂದು ಅಟ್ಯಾಕ್ ಆಯಿತು. ನಿಮ್ಮ ಮೇಲೆ ಅಟ್ಯಾಕಾ? ಯಾರು ಮಾಡಿದ್ರು ಎಜೆ? ಅದು ಗೊತ್ತಿದ್ರೆ ನಾನು ಯಾಕೆ ನಿನಗೆ ಫೋನ್ ಮಾಡ್ತಾಯಿದ್ದೆ? ಎಷ್ಟೇ ಆದರೂ ನೀನು ಪೊಲೀಸ್ ಅಲ್ವಾ ದೇವ್? ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ ಅಂತ ಕಂಡಿಡಿ. ನಿನ್ನ ಕೈಯಲ್ಲಿ ಕಂಡುಹಿಡಿಯೋಕ್ಕಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ಅವ್ನು ನನ್ನ ಕೈಯಲ್ಲಂತೂ ಸಿಗಾಕೋತಾನೆ. ಯು ನೋ ವಾಟ್ ದೇವ್, ಒಂದು ವಿಷಯ ಅಂತೂ ಕನ್ಫರ್ಮ್ ಆಯಿತು. ಪವಿತ್ರ ಸೂಸೈಡ್ ಮಾಡಿಲ್ಲ. ಡೆಫಿನೆಟ್ಲಿ ಅವಳ ಮೇಲೆ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಮಾಡಿದವನಿಗೆ ನಾನು ಅವನ ಹಿಂದೆ ಬಿದ್ದಿದ್ದೀನಿ ಅನ್ನೋದು ಕನ್ಫರ್ಮ್ ಆಗಿದೆ. ದಟ್ಸ್ ಗುಡ್ ನ್ಯೂಸ್. ಇನ್ನು ನಾನು ಅವನನ್ನು ಸುಮ್ಮನೆ ಬಿಡಲ್ಲ, ಡೆಫಿನೆಟ್ಲಿ ಬಿಡಲ್ಲ. ಇಲ್ಲ ಸಾಕಮ್ಮ, ಇನ್ನಾದರೂ ನಿಮ್ಮ ಅಪ್ಪನ ಒಳಗೆ ಕರಿ. ಇಲ್ಲ ಅಜ್ಜಿ, ಅವ್ರಿನ್ನೂ ಮನೆ ಒಳಗೆ ಬರೋ ಟೈಮ್ ಬಂದಿಲ್ಲ. ನೀನು ಯಾಕೆ ಇಷ್ಟೆಲ್ಲ ಒದ್ದಾಡ್ತಿದ್ಯಾ? ಈ ಮನೆಗೋಸ್ಕರ, ಮನೆಯವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ನಾನು ಹೋದ ಮನೆಗೆ ಒಳ್ಳೇದಾಗಬೇಕು ಅಂದರೆ ನನಗೆ ನೋವಾದರೂ ಅದನ್ನು ಸಹಿಸ್ಕೋಬೇಕು ಅಂತ ನಮ್ಮಪ್ಪ ಹೇಳಿದ್ದಾರೆ. ಕಷ್ಟಗಳು ಬಂದಾಗ ಎದುರಿಸ್ಬೇಕು, ಆದರೆ ನೀ ಕಷ್ಟಗಳನ್ನು ಬರ್ಮಾಡ್ಕೋತಾ ಇದೀಯಾ. ಒಬ್ರಿಗೋಸ್ಕರ ಒಳ್ಳೇದಾಗಲಿ ಅಂತ ಎಷ್ಟು ಒದ್ದಾಡ್ತೀಯ. ದೇವ್ರು ನೀನು ಒಳ್ಳೆತನಕ್ಕೆ ಖಂಡಿತ ಒಳ್ಳೇದೇ ಮಾಡ್ತಾನೆ. ನೀನು ಅಂದ್ಕೊಂಡಿರೋದೆಲ್ಲ ಆಗುತ್ತೆ, ಯೋಚನೆ ಮಾಡಬೇಡ. ಅಪ್ಪ, ನಿನ್ನ ಅಲ್ಲೇ ನಿಲ್ಲಿಸಿರೋದಕ್ಕೆ ಐ ಆಮ್ ವೆರಿ ಸಾರಿ ಅಪ್ಪ. ನಾನು ಅಂದ್ಕೊಂಡಿರೋ ಕೆಲಸ ಆಗೋವರೆಗೂ ನೀನು ಅಲ್ಲೇ ನಿಲ್ಲಬೇಕು. ನಮಸ್ಕಾರ. ನಮಸ್ಕಾರ ಸರ್. ಆಗಲೇ ಹೊರಟಿದ್ದೀರಾ ಅನ್ಸುತ್ತೆ. ಎಷ್ಟೊತ್ತಾಯ್ತು ಬಂದು? ಮಗಳನ್ನ ಮಾತಾಡ್ಸಿದ್ರಾ? ನಾನು ಬಂದು ತುಂಬ ಹೊತ್ತಾಯಿತು. ಲೀಲಾ ಇಲ್ಲಿಗೆ ಬರ್ತಾಳಂತೆ. ಅವಳಿಗೇನೋ ಹುಷಾರಿಲ್ವಂತೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಏನು ಲೀಲಂಗೆ ಹುಷಾರಿಲ್ವಾ? ಹೌದು, ಜ್ವರ ಅಂತೆ. ಬೆಳಗ್ಗೆ ನೋಡಿದಾಗ ಹುಷಾರಾಗೇ ಇತ್ತಲ್ಲ. ಸರಿ, ಅದಕ್ಕೆ ಇಲ್ಲಿ ಯಾಕೆ ನಿಂತಿದ್ದೀರಾ? ಒಳಗೆ ಹೋಗಿ ನೋಡಿ. ಅದು ಒಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಏನ ಒಳಗೆ ಹೋಗಿ ಬಿಡ್ತಾ ಇಲ್ಲ? ಎಷ್ಟೊತ್ತಾಯ್ತು ನೀವು ಓದಿ? ನಾನು ಬೆಳಿಗ್ಗೆ 10 ಗಂಟೆಗೆ ಬಂದೆ. ಈಗ 3 ಗಂಟೆ ಅಂದರೆ ನೀವು ಬಂದು 5 hours ಆಯ್ತಾ? ಆಗ್ಲಿಂದ ಬಿಸಿಲಲ್ಲೇ ಕಾಯ್ತಾ ಇದ್ದೀರಾ ನೀವು? ಹೌದು, ಯಾಕೆ ಹೀಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಮಗಳನ್ನ ನೋಡಬೇಕು ಅಂದ್ರೂ ಬಿಡ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ಪರಿಸ್ಥಿತಿ ಹೀಗಿದೆ ಅಂತ ಒಂದು ಫೋನ್ ಮಾಡೋದಲ್ವಾ? ಮಗಳಿಗೆ ಹುಷಾರಿಲ್ಲ ಅನ್ನೋದನ್ನು ಕೇಳಿ ಗಾಬರಿಲಿ ಹೊಡಿಲಿಲ್ಲ ಸರ್. ಐ ಆಮ್ ರಿಯಲಿ ಸಾರಿ. ಯಾರಿಂದನೂ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಅದಕ್ಕೆ ನೀವು ಯಾಕೆ ಸಾರಿ ಹೇಳ್ತೀರಾ? ಏನೋ ಇವತ್ತು ನಾನು ಬಂದ ಟೈಮ್ ಸರಿ ಇಲ್ಲ ಅಂತ ತಿಳ್ಕೊತೀನಿ ಬಿಡಿ. ಮೊದಲು ಹೋಗಿ ನಿಮ್ಮ ಮಗಳನ್ನ ನೋಡಿ. ಸರ್ ಹೋಗಿ, ಪರವಾಗಿಲ್ಲ. ಹಾಂ, ಥ್ಯಾಂಕ್ ಯು. ಲೀಲಾ, ಹೇಗಿದೆಯಾ ಮಗಳೇ? ಮೈ ಬಿಸಿ ಇಲ್ಲ ಅಂದ್ರೆ ಒಳ ಜ್ವರ ಬಂದಿದ್ಯಾ? ಅಯ್ಯೋ ದೇವ್ರೆ, ಅಂಥದ್ದು ಏನಾಯ್ತು ನಿನಗೆ? ಏನಾಯ್ತಮ್ಮ? ನಾನು ಆಗಲೇ ಬಂದೆ. ಇಷ್ಟೊತ್ತಾದರೂ ನಿನ್ನ ನೋಡಕ್ಕೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನನ್ನನ್ನು ಒಳಗಡೆ ಯಾರೂ ಬಳಕೆ ಬಿಟ್ಟಿಲ್ಲ. ಏನಾಯ್ತು ಮಗಳೇ ನಿನಗೆ? ಹಾಂ, ಮಾತ್ರೆ ತೊಗೊಂಡೇನಮ್ಮ? ನಡಿ ಡಾಕ್ಟ್ರ್ ಹತ್ರ ಹೋಗೋಣ. ಬೇಡ, ನನಗೆ ಗೊತ್ತಿರೋ ಡಾಕ್ಟ್ರನ್ನ ಇಲ್ಲೇ ಕರೆಸ್ತೀನಿ. ಅಪ್ಪ, ನನಗೇನೂ ಆಗಿಲ್ಲ. ಹಾಂ, ಏನೂ ಆಗಿಲ್ವಾ? ಏನು ಹೇಳ್ತಾ ಇದೀಯಮ್ಮ ನೀನು? ನೀನು ಹುಷಾರಾಗಿದೆಯಾ? ಇಲ್ಲ ಇಲ್ಲ, ನನಗೆ ಗೊತ್ತು. ನಿನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಬೇಜಾರು ಮಾಡ್ಕೋತಾರೆ ಅಂತ ಸುಳ್ಳು ಹೇಳ್ತಾ ಇದೆಯಾ. ನಿನಗೆ ಹುಷಾರಿಲ್ಲ ಅಂತ ನಿಮ್ಮ ಅತ್ತೆ ಫೋನ್ ಮಾಡಿ ಹೇಳಿದ್ರು ನನಗೆ. ನಿಜವಾಗ್ಲೂ? ನನ್ನ ಹಣೆ, ನನ್ನ ಮೇಲೆ ಆಣೆ ಮಾಡಿ ಹೇಳು, ನಿನಗೇನು ಆಗಿಲ್ಲ ಅಂತ. ಸಾರಿ ಅಪ್ಪ, ನಿನ್ನ ಹಣೆಗೂ ನನಗೇನೂ ಆಗಿಲ್ಲ. ನಿಜವಾಗ್ಲೂನಾ? ನನ್ನ ಮಗಳಿಗೆ ಏನೂ ಆಗಿಲ್ವಾ? ಈ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಮತ್ತೆ ನಿಮ್ಮ ಅತ್ತೆ ಯಾಕಮ್ಮ ಫೋನ್ ಮಾಡಿ ನಿನಗೆ ಹುಷಾರಿಲ್ಲ ಅಂದರು? ನಾನೇ ಅವ್ರಿಗೆ ಫೋನ್ ಮಾಡಿ ಸುಳ್ಳು ಹೇಳೋಕೆ ಹೇಳಿದೆ. ಯಾಕಮ್ಮ? ಅಂಥ ತಪ್ಪು ನಾನೇನು ಮಾಡಿದೆ ಹೇಳು? ಮತ್ತೆ ನಾನು ನೋಡೋಕ್ಕೆ ಅಮ್ಮ ಮತ್ತು ರೇವತಿ ಬಂದರು. ನೀನು ಯಾಕೆ ಬರಲಿಲ್ಲ? ನಿಂಗೆ ನಾನು ನೋಡೋಕ್ಕೆ ಇಷ್ಟ ಇಲ್ವಾ? ಮಾತಾಡ್ಸೋಕ್ಕೂ ಇಷ್ಟ ಇಲ್ವಾ? ಅಯ್ಯೋ, ಹಾಗೇನೂ ಇಲ್ಲಮ್ಮ. ಹಾಳಾದ ಕೆಲಸದ ಒತ್ತಡದಿಂದ ಬರೋಕ್ಕಾಗಿಲ್ಲ. ಬೇಜಾರು ಮಾಡ್ಕೋಬೇಡಮ್ಮ. ಮಗಳೇ, ಅಂತೂ ಇಂತೂ ನನಗೊಂದು ವಿಷಯ ಗೊತ್ತಾಯ್ತು ಇವತ್ತು. ಏನು? ಮದುವೆ ಆದಮೇಲೆ ನನ್ನ ಮಗಳು ಸುಳ್ಳು ಹೇಳೋದನ್ನು ಕಲ್ತಿದ್ದಾಳೆ ಅಂತ. ಹ್ಞೂ, ಮತ್ತೆ ಪರಿಸ್ಥಿತಿ ತಕ್ಕ ಹಾಗೆ ಸುಳ್ಳು ಹೇಳಲೇಬೇಕಾಗುತ್ತೆ. ಅಲ್ಲ ಅಪ್ಪ, ಇಷ್ಟು ದಿನ ಆದರೂ ನನ್ನ ನೋಡಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ? ನಿನ್ನನ್ನು ನೆನೆಸ್ಕೊಳ್ಳದೆ ಇರೋ ದಿನಾನೇ ಇಲ್ಲಮ್ಮ. ನಿನ್ನನ್ನು ನೋಡಕ್ಕೆ ಬರಲಿಲ್ಲ ಅಂದರೂ ನನ್ನ ಮನಸ್ಸು ನಿನ್ನ ಬಗ್ಗೆ ಯಾವಾಗಲೂ ತುಡಿತಾನೇ ಇರುತ್ತೆ. ದಿನ ಬೆಳಿಗ್ಗೆ ಎದ್ದಾಗ ನೀನು ನನಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಿದ್ದು ನನ್ನ ಕಿವಿಲಿ ಇನ್ನೂ ಗುಯ್ಗುಡ್ತಾ ಇದೆಯಮ್ಮ. ಆದರೆ ಎದುರುಗಡೆ ನೀನಿರಲ್ಲ, ನಿನ್ನ ಪ್ರತಿರೂಪ ಇರುತ್ತೆ ಅಷ್ಟೇ. ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವಾಗ ನನ್ನ ನೆತ್ತಿಗೆ ಹತ್ತಿದ್ರೆ ಮೊದಲು ನೀರು ಕುಡಿಸಿ ತಲೆ ತಟ್ತಾ ಇದ್ದ ಈ ಪುಟ್ಟ ಕೈಗಳನ್ನ ನಾನು ಹೇಗಮ್ಮ ಮರೆಯೋಕ್ಕೆ ಸಾಧ್ಯ? ನಾನು ಕೆಲಸ ಮುಗಿಸಿ ಬಂದ ತಕ್ಷಣ ಓಡ್ ಬಂದು ನನ್ನ ಕಾಲು ತೊಳ್ಕೊಳ್ಳೋಕ್ಕೆ ನೀರು ಕೊಟ್ಟು ಬಿಸಿ ಬಿಸಿ ಕಾಫಿ ಕೊಡ್ತಾ ಇದ್ದ ಮಗಳನ್ನ ಯಾವ ಅಪ್ಪ ಮರೆಯೋಕ್ಕಾಗತ್ತಮ್ಮ? ನೀನು ನನ್ನ ಕನ್ನಡಕ ಹಾಕ್ಕೊಂಡು ನನ್ನ ಥರ ಆ್ಯಕ್ಟ್ ಮಾಡ್ತಾ ಇದ್ದಾಗ ನಿನ್ನೆದುರಿಗೆ ನಿನ್ನ ಮಗಳಾಗಿ ನಾನೇ ಇರ್ತಾ ಇದ್ದೆ. ನೆನಪಿದೆಯಾ? ಕೆಲವೊಂದು ಸಲ ನಿನ್ನ ಎಡವಟ್ಟಿದ್ದ ತಪ್ಪಾಗಿ ನಿಮ್ಮಮ್ಮ ನಿನ್ನನ್ನು ಬೈದಾಗ ನಿನ್ನ ಕಣ್ಣೀರನ್ನು ಒರೆಸ್ತಾ ಇದ್ದಿದ್ದು ಇದೇ ಕೈಯಲ್ಲೇನಮ್ಮ?
ದಿನ ನಿನ್ನ ಮುತ್ತು ಮುಖ ನೋಡಿ ಸಂತೋಷ ಪಡ್ತಾ ಇದ್ದೀನಿ ನಿನ್ನಪ್ಪ. ಈಗ ಪರ್ಸಲ್ಲಿರೋ ಫೋಟೋ ನೋಡ್ಕೊಂಡು ಸಮಾಧಾನ ಮಾಡ್ಕೋತಾ ಇದ್ದೀನಮ್ಮ. ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತೀನಿ ಮಗಳೇ. ಏನಾಯ್ತು ಎಜೆ? ವಾಟ್ ಏನಾಯ್ತು ಅಂತ ನನ್ನನ್ನು ಕೇಳ್ತಾ ಇದ್ದೀರಾ? ಮನೇಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿಲ್ವಾ ಅಥವಾ ಅರ್ಥ ಆಗ್ತಾ ಇಲ್ವಾ? ದುರ್ಗಾ, ಮನೆ ಹಿರಿ ಸೊಸೆಯಾಗಿ ನಿನಗೆ ಜವಾಬ್ದಾರಿ ಬೇಡ? ಇಷ್ಟು ವರ್ಷದಿಂದ ಈ ಮನೆಗೆ ಬರುವಂತ ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡ್ತೀವಿ ಅಂತ ತಿಳ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ ತಾನೆ? ಇವತ್ತೇನಾಗಿತ್ತು ನಿಮಗೆ? ಹಾ, ಬಂದಿರೋರ್ನ ಹೊರಗಡೆ ಕಾಯಿಸ್ತಾ ಕೂಡ್ಸಿದಿರಲ್ಲ, ನೀವು ಮಾಡಿರೋ ಸರಿನಾ? ಜವಾಬ್ದಾರಿ ಇರೋರು ಮಾಡೋ ಕೆಲಸನ ಇದು? ಇಷ್ಟು ವರ್ಷ ನಡೀದೇ ಇರೋದು ಇವತ್ತು ನಡೆದಿದೆ ಅಂದ್ರೆ ಅದಕ್ಕೆ ಏನು ಕಾರಣ ಅಂತ ನೀವು ತಿಳ್ಕೋಬೇಕು ಅಲ್ವಾ ಎಜೆ? ಕಾರಣ 1000 ಇರಲಿ, ಏನೇ ಇದ್ರು ಮನೆಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅದು. ಸಾರಿ ಎಜೆ, ಅದು ನಮಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಸತ್ಕಾರ ಮಾಡಬೇಕಾಗಿರೋ ಲೀಲಾ ಅವರೇ ಅವ್ರ ತಂದೆನ ತಿರಸ್ಕಾರ ಮಾಡಿದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಏನು ಹೇಳ್ತಾ ಇದ್ದೀಯ? ಹೌದು ಏಜೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಬಂದಿರೋದು ಅವರಪ್ಪ ಅಲ್ವಾ? ನೋ, ಅವರಪ್ಪ ಅಂದ ತಕ್ಷಣ ನಿಮಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಆಗತ್ತಾ? ದಿಸ್ ಇಸ್ ನಾಟ್ ಓಕೆ. ಲುಕ್, ಈ ಮನೆಯಲ್ಲಿರೋರಿಗೆ ಸಂಬಂಧಪಟ್ಟಿರೋರು ಯಾರೇ ಈ ಮನೆ ಬಾಗಿಲಿಗೆ ಬಂದ್ರು ಅವರು ನಮ್ಮೆಲ್ಲರಿಗೂ ಸಂಬಂಧಪಟ್ಟವ್ರೆ ಆಗಿರ್ತಾರೆ. ಇಷ್ಟಕ್ಕೂ ಲೀಲಿಂಗ್ ಹುಷಾರಿಲ್ಲ, ಅವಳು ರೂಮಲ್ಲಿ ಮಲಗಿದ್ದಾಳೆ, ಅವರಪ್ಪ ಬಂದಿರೋ ವಿಷಯನೇ ಗೊತ್ತಿಲ್ಲ. ಆದ್ಮೇಲೆ ಇದರಲ್ಲಿ ಲೀಲಿನ್ ತಪ್ಪಾಗಿರೋದು ನಿಮ್ಮೂರು ಜನದಿಂದ. ಇಲ್ಲ ಏಜೆ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ತಪ್ಪಿಲ್ವಾ? ತಪ್ಪಿಲ್ಲ ಅಂತ ಹೇಗೆ ಹೇಳ್ತೀಯಾ? ಅವ್ರನ್ನ ಅಲ್ಲೇ ಕೂರಿಸಿ ಒಳಗಡೆ ಬಿಡಬೇಡಿ ಅಂತ ಅತ್ತೆನೇ ನನಗೆ ಹೇಳಿದ್ದು. ಹಾಗೆ ಅವ್ರ ಅಪ್ಪನ ಕರೆಸ್ಕೊಂಡಿರೋದು ಅವರೇನೆ. ಏನು ಹೇಳ್ತಾ ಇದ್ದಾರೆ? ಹೌದು ಏಜೆ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ಅವ್ರ ತಂದೆನ ಕರೆಸಿ ನಾವು ಹೊರಗಡೆ ಕೂರಿಸಿದ್ರೆ ಅತ್ತೆ ಸುಮ್ಮನೆ ಇರ್ತಾರ? ದುರ್ಗಾ ಅಕ್ಕಂಗಾಗಲಿ ಲಕ್ಷ್ಮಿ ಅಕ್ಕಂಗಾಗಲಿ ಏನೂ ಗೊತ್ತಿಲ್ಲ. ಅತ್ತೆ ಹೇಳಿದ್ದು ನನಗೆ, ಅದಕ್ಕೆ ಅವ್ರನ್ನ ಒಳಗಡೆ ಬಿಡಲಿಲ್ಲ. ಈಗೇನು ಹೇಳ್ತೀರಾ ಏಜೆ? ನಾವು ತಪ್ಪು ಮಾಡಿದಾಗ ನಮಗೆ ಬೈತಾ ಇದ್ರಿ, ಶಿಕ್ಷೆ ಕೊಡ್ತಾ ಇದ್ರಿ. ಈಗಾಗಿರೋ ತಪ್ಪಿಗೆ ಲೀಲಾ ಅವ್ರಿಗೆ ಬೈತೀರಾ ಅಥವಾ ಶಿಕ್ಷೆ ಕೊಡ್ತೀರಾ? ಆಗಿರೋದು ತಪ್ಪು ಅಪರಾಧ, ಅದು ಪ್ರೂವ್ ಆದ್ಮೇಲೆ ಅದಕ್ಕೆ ತಕ್ಕ ಶಾಸ್ತಿ ಹಾಗೆ ಆಗುತ್ತೆ. ಅಳ್ಬೇಡ ಮರಿ, ಅಳ್ಬೇಡಮ್ಮ. ನೀನು ಅಳ್ಬೇಡ. ಅಲ್ಲಮ್ಮ, ನೀನು ನನ್ನನ್ನು ನೋಡ್ಬೇಕು ಅಂತ ತಾನೇ ಕರೆಸ್ಕೊಂಡಿದ್ದು? ಮತ್ತ್ಯಾಕೆ ಬೆಳಗಿಂದ ನನ್ನನ್ನು ಇಷ್ಟೊತ್ತರೆಗೂ ಹಾಗೆ ಕಾಯಿಸ್ದೆ? ಮತ್ತೆ ಇಷ್ಟು ದಿನ ಬರ್ತೀನಿ ಅಂತ ನಾನು ಕಾಯಿಸ್ಲಿಲ್ವಾ? ನನಗೆಷ್ಟು ನೋವಾಗಿತ್ತು ಗೊತ್ತಾ? ಹುಚ್ಚ ಹುಡುಗಿ, ಅಪ್ಪಂಗೆ ಈ ಥರ ಮಾಡ್ತಾರಾ? ಹೀಗೆ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ಅಪ್ಪ. ನನಗೋಸ್ಕರ ಬೆಳಗ್ಗೆಯಿಂದ ಬಿಸಿಲಲ್ಲಿ ನಿಂತಿದ್ಯಲ್ಲ,
ಸಾರಿ. ಮಗಳೇ, ಬಿಸಿಲಲ್ಲಿ ಕಾದಿದ್ದಕ್ಕೆ ನನಗೇನು ಬೇಜಾರಾಗಿಲ್ಲಮ್ಮ. ಅಲ್ಲಿ ನಿಂತ 5 ಗಂಟೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮಗಳಿಗೆ ಏನಾಗಿದೆಯೋ ಅಂತ ಆತಂಕ ಕಾಡ್ತಾ ಇತ್ತು. ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ನನ್ನ ಮನಸ್ಸು ಹಾತೊರಿತಾ ಇತ್ತು. ಆ ಟೈಮಲ್ಲಿ ನಿನ್ನನ್ನು ನೋಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ವಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ನೀನು ಹೀಗೆ ಮಾಡಿದೆ ಅಂತ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲಮ್ಮ. ಯಾಕಂದರೆ ನಾನು ನಿಮ್ಮ ಅಪ್ಪ. ನೀನು ಏನು ತಪ್ಪು ಮಾಡಿದ್ರು ನಾನು ಕ್ಷಮಿಸ್ತೀನಿ. ಆದರೆ ಈ ಮನೆಯವರು ನಿನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದಲ್ಲಮ್ಮ. ನೀನು ಏನು, ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು. ಆದರೆ ಈ ಮನೇಲಿರೋರು ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ, ಇವನೆಂಥ ಅಪ್ಪ ಇಂಥ ಮಗಳನ್ನು ಹುಟ್ಟಿಸ್ಬಿಟ್ಟಿದ್ದಾನೆ ಅಂತ ಕೇವಲವಾಗಿ ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ ನೀನು ಸಹಿಸ್ಕೋತೀಯ? ಇಲ್ಲ ತಾನೇ? ಧೈರ್ಯ ಇರೋರು ಯಾರಾದರೂ ನಿನ್ನ ಬಗ್ಗೆ ಮಾತಾಡಲಿ ನೋಡೋಣ. ಮಾರಿ ಹಬ್ಬ ಮಾಡಿಬಿಡ್ತೀನಿ. ಬರೀ ಹಬ್ಬ ಅಲ್ಲ, 3 ಜಾತ್ರೆನೇ ಮಾಡಿಬಿಡ್ತೀನಿ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಮ್ಮ. ಆದರೆ ನೀನೀಗ ಮದುವೆ ಆಗಿರೋಳು. ಈ ತರಲೆ ತುಂಟಾಟ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊ. ದೊಡ್ಡ ಮನೆತನದಲ್ಲಿ ಒಳ್ಳೆ ಗೌರವದ ಸ್ಥಾನ ಇದೆ ನಿನಗೆ. ಅದಕ್ಕೆ ತಕ್ಕ ಹಾಗೆ ನಿನ್ನ ಮಾತು, ನಡವಳಿಕೆ ಎಲ್ಲ ಇರಬೇಕು. ಎಲ್ಲರ ಕೈಯಿಂದನೂ ಭೇಷ್ ಅನ್ನಿಸ್ಕೋಬೇಕು. ಆ ಥರ ರೂಪಿಸ್ಕೋಬೇಕು ನಿನ್ನ ವ್ಯಕ್ತಿತ್ವನ. ನನಗೆ ಗೊತ್ತು ಇದು ಸ್ವಲ್ಪ ಕಷ್ಟ, ಆದರೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಹ್ಞೂ ಆಯಿತು, ಗಮನ ಕೊಡ್ತೀನಿ. ನೋಡು ಮಗಳೇ, ನಿನಗೆ ನನ್ನನ್ನು ನೋಡಬೇಕು ಅನ್ನಿಸಿದಾಗ ನೇರವಾಗಿ ನನಗೆ ಫೋನ್ ಮಾಡು. ನಾನು ಬರ್ತೀನಿ. ಬೇರೆಯವ್ರ ಹತ್ರ ಸುಳ್ಳು ಹೇಳಿಸೋದು, ಇನ್ಯಾರೋ ನನ್ನನ್ನು ಹೊರಗೆ ಕಾಯಿಸೋದು, ಇದೆಲ್ಲ ಮಾಡಬೇಡ. ಇವತ್ತಲ್ಲ ನಾಳೆ ಅದರಿಂದ ನಿನಗೇ ತೊಂದರೆ. ನನ್ನ ಮಗಳು ಎಲ್ಲಿದ್ರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ಯೋಚನೆ ಮಾಡ್ಬಿಡಪ್ಪ, ನಾನು ನಿನ್ನ ಮಗಳು. ಯಾವತ್ತಿದ್ರೂ ನಿನ್ನ ಹೆಸರನ್ನ ಉಳಿಸ್ತೀನಿ. ಒಂದು ಮಾತು ಸಾಕು ಮಗಳೇ, ನಿಶ್ಚಿಂತೆ ಅಂತಿರ್ತೀನಿ. ನಿನಗೇನೋ ಆಗಿದೆ ಅಂತ ಗಾಬರಿಲಿ ಬಂದವನಿಗೆ ನಿನ್ನ ಮಾತಿಂದ ನೆಮ್ಮದಿ ಸಿಕ್ತು. ನಾನೇನು ಹೊರಡ್ಲಾ? ಒಂದಷ್ಟು ಕೆಲಸಗಳು ಪೆಂಡಿಂಗ್ ಇದ್ದಾವೆ, ಆಫೀಸಿಗೆ ಬೇರೆ ಹೋಗಬೇಕು. ಆಗಾಗ ಬರ್ತಾ ಇರು. ಖಂಡಿತ ಮಗಳೇ. ಅಮ್ಮನ ರೇವತಿನ ಕೇಳಿದೆ ಅಂತ ಹೇಳು. ಆಯ್ತು. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಹುಷಾರಮ್ಮ, ನಾನು ಬರ್ತೀನಿ. ಅಪ್ಪ, ಏನಮ್ಮ? ನಿನ್ನ ಆರೋಗ್ಯದ ಕಡೆ ಗಮನ ಇರಲಿ. ಸರಿನಮ್ಮ, ನಾ ಬರ್ತೀನಿ.